ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಆಚಾರ್ಯ ಪ್ರಶಾಂತ್ ಅವರ ಬಗ್ಗೆ ಎರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರನ್ನು ನಾನು ಹೇಗೆ ಗಾಡ್ ಫಾದರ್ ಆಗಿ ಸ್ವೀಕರಿಸಿದೆ, ಅವರನ್ನು ಹೇಗೆ ನನ್ನ ಗುರುಗಳಾಗಿ ಸ್ವೀಕರಿಸಿದೆ ಅಂತ. ನನ್ನ ಜೀವನದಲ್ಲಿ ನಾನು ಅಷ್ಟ ಜ್ಞಾನಿಯನ್ನು ನಾನು ನೋಡಲೇ ಇಲ್ಲ. ಅವ್ರ ಹತ್ರ ಎಷ್ಟು ಜ್ಞಾನ ಇದೆ ಅಂದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಅರ್ಧ ಗಂಟೆ ಉತ್ತರ ಕೊಡ್ತಾರೆ ಅವರು. ಒಂದು ಲೈನ್ ಎರಡು ಲೈನಲ್ಲಿ ಉತ್ತರ ಹೇಳಿ ಬಿಡೋದೇ ಇಲ್ಲ ಅವರು. ಅರ್ಧ ಗಂಟೆವರೆಗೂ ಪೂರ್ತಿ ಆನ್ಸರ್ ಕೊಟ್ಟು ಅವರಿಗೆ ಪೂರ್ತಿ ತೃಪ್ತಿ ಆಗುವವರೆಗೂ ಜನರು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನನಗೆ ಅದು ಬಹಳ 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 ಇಷ್ಟ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಗುರುಗಳಲ್ಲಿ ಎರಡು ಪ್ರಕಾರ ಇರುತ್ತೆ. ಒಂದು ವಿಸ್ಮಯಗಳನ್ನು ಮಾಡ್ತಕ್ಕಂತಹದ್ದು, ಇನ್ನೊಂದಪ್ಪ ಅಂತಂದರೆ ತಾವು ಯಥಾ ಪ್ರಕಾರ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಟ್ಟು ಅವರಿಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಇವರು ವಿಸ್ಮಯಗಳನ್ನು ಮಾಡೋದಿಲ್ಲ. ಮಾಟ ಮಂತ್ರ ತಂತ್ರ ಗಿಂತ್ರ ಅದರದ್ದು ವಿರುದ್ಧವಾಗಿದ್ದಾರೆ ಅವರು, ಅದರ ವಿಪರೀತ ಇದ್ದಾರೆ ಅವರು. ಯಾವುದೇ ವೇಷಭೂಷಣ ಇಲ್ಲ, ಅವ್ರ ಕೈಯಲ್ಲಿ ಒಂದು ಉಂಗುರ ಕೂಡ ಇಲ್ಲ, ಕೊರಳಲ್ಲಿ ಒಂದು ಹಾರ ಕೂಡ ಇಲ್ಲ. ಅದು ನನಗೆ ಬಹಳ ಒಂಥರ ಏನೋ ಚೆಂದ ಅನ್ನಿಸ್ತದೆ. ನಿಜವಾದ ಗುರುಗಳಪ್ಪ ಅಂತ ಒಂದು ಒಳಗೊಳಗೇನೆ ಒಂದು ಭಾವನೆ ಬರುತ್ತೆ. ಅವರು ನಮ್ಮ ನಿಜವಾದ ಒಂದು ಜೀವನದ ಸಮಸ್ಯೆಗಳನ್ನು ಕುರಿತು ಮಾತಾಡ್ತಾರೆ. ಯಾವುದೂ ವಿಸ್ಮಯ ಇದೆ, ಸ್ವರ್ಗ ಇದ್ದೀನಿ, ಸ್ವರ್ಗಕ್ಕೆ ಹೋಗಬೇಕು, ಒಳ್ಳೆ ಕರ್ಮಗಳನ್ನು ಮಾಡಿ ಅಂತ ಹೇಳೋದಿಲ್ಲ ಅವರು. ನೀವು ಮೊದಲು ಆತ್ಮಜ್ಞಾನಿ ಆಗ್ರಿ, ಆಮೇಲೆ ನೀವು ಯಾವುದು ಕರ್ಮ ಮಾಡ್ತೀರೋ ಅದು ಒಳ್ಳೆಯ ಕರ್ಮನೇ ಆಗಿರುತ್ತೆ, ಅದು ಒಳ್ಳೆಯ ಕೆಲಸನೇ ಆಗಿರುತ್ತೆ ಅಂತ ಹೇಳ್ತಾರೆ ಅವರು. ಮೊದಲು ನಿಮ್ಮ ಮನಸ್ಸಿನ ಕೇಂದ್ರವನ್ನು ಸ್ವಚ್ಛ ಮಾಡಿಕೊಳ್ಳಿ. ಅಂದರೆ ಯಾರು ಮನಸ್ಸಿನ ಕೇಂದ್ರ ಅಂದರೆ ನಾನು ಅಂತಕ್ಕಂಥದ್ದನ್ನು ಅಲ್ಲಿಂದ ತೆಗೀರಿ. ಅಂದರೆ ತೆಗೀರಿ ಅಂತಕ್ಕಂತಂದ್ರೆ ಅದು ಭೀ ಪೂರ್ತಿ ತೆಗೆದು ಎನ್ಲೈಟನ್ಮೆಂಟ್ ಆಗಬೇಕಂತನೂ ಹೇಳಲ್ಲ ಅವರು. ಪ್ರತಿದಿನ ನಿಮ್ಮ ಮನಸ್ಸಿನಿಂದ ನಡೀತಕ್ಕಂಥ ವಿಚಾರಗಳನ್ನು ಅಬ್ಸರ್ವ್ ಮಾಡಿರಿ, ಅವಲೋಕನ ಮಾಡಿರಿ ಅಂತ ಹೇಳ್ತಾರೆ ಅವರು. ಅಲ್ಲಿರ್ತಕ್ಕಂತಹ ಒಂದು ನೀವು ಏನು ಅನ್ಕೋತಾ ಇದ್ದೀರಿ, ಏನಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಕಂಡ್ಕೋಬೇಕು, ನೀವು ಎಲ್ಲಿ ಅದನ್ನು ತಪ್ತಾ ಇದ್ದೀರಿ ಅಂತಕ್ಕಂಥದ್ದು ನಿರಂತರವಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳ್ರಿ ಅಂತ ಹೇಳ್ತಾರೆ ಅವರು. ಅಲ್ಲೇ ನಿಮಗೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಿಮ್ಮ ಕಮ್ಜೋರಿಗಳನ್ನು ಮಜಬೂತಾಗಿ ಮಾಡ್ಕೊಳ್ರಿ. ಕಮ್ಜೋರಿಗಳು ಎಲ್ಲರಿಗೂ ಇದ್ದೇ ಇರ್ತವೆ, ಸಮಸ್ಯೆಗಳು ಇದ್ದೇ ಇರ್ತವೆ, ದರ್ದ್ ಅಂದರೆ ಬೇನೆಗಳು ಇದ್ದೇ ಇರ್ತವೆ. ಆವಂದ್ರೆ ಹೇ ಆದರೂ ಕೂಡ ಮಾಡಿರಿ, ಯುದ್ಧಸ್ವ ಅಂತಂತಾರೆ. ಹೋರಾಟ ಮಾಡಿರಿ. ಜೀವನ ಅಂದ್ರೇ ಒಂದು ಹೋರಾಟ ಇದ್ದ ಹಾಗೆ. ಆ ಹೋರಾಟಕ್ಕೆ ನಾವು ಯಾವತ್ತೂ ಬೆನ್ನನ್ನು ತೋರಿಸ್ಬಾರ್ದು. ಅಲ್ಲೇನಿರ್ತದೆ, ನಮ್ಗೆ ಥಕಾನೆ ಇರ್ತದೆ, ಮತ್ತು ನಿಂದಿರ್ತೀವಿ, ಎಲ್ಲ ಮಾಡ್ತೀವಿ, ನಮ್ಮ ದುಃಖ ಇರ್ತದೆ, ಎಲ್ಲನೇ ಇರ್ತದೆ. ಆದರೆ ನಾವು ಅದನ್ನು ಸೋಲು ಅಂತ ಒಪ್ಕೊಳ್ಬಾರ್ದು. ನಾವು ಸಾಮಾನ್ಯ ಮನುಷ್ಯರಿದ್ದೀವಿ, ನಾವೇನು ಅವತಾರಿಗಳಲ್ಲ ಅಂತಕ್ಕಂಥದ್ದು ನಮ್ಮನ್ನು ನಾವು ಎಷ್ಟು ನಮ್ಮ ಮನಸ್ಸಿಗೆ ಇಷ್ಟೇ ಹತ್ತಿರವಾಗಿ ಅಂಥ ಮಾತುಗಳನ್ನೆಲ್ಲ ಹೇಳ್ತಾರಲ್ಲ ಅವರು ಗುರುಗಳು. ನಾನು ನಿಮ್ಮ ಗುರುಗಳಿದ್ದೀನಿ ಅಂತಕ್ಕಂಥದ್ದು ಯಾವತ್ತೂ ತೋರಿಸ್ಕೊಳ್ಳೋದಿಲ್ಲ ಅವರು. ನಾನು ನಿಮ್ಮ ಹಾಗೇ ಇದ್ದೀನಿ, ಅವೆಲ್ಲ ನೋಡಿಕೊಂಡು ನಾನು ಮೇಲೆ ಬಂದಿದ್ದೀನಿ, ನೀವಿನ್ನೂ ಸ್ವಲ್ಪ ನನಗಿಂತ ಒಂದು ಚೂರು ಕಡಿಮೆ ಇದ್ದೀರಂತ ಅಷ್ಟೇ ಹೇಳ್ತಾರೆ ಹೊರತು ನಾನು ನಿಮ್ಮ ಗುರುಗಳಿದ್ದೀನಿ, ನೀವು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತವ್ರು ಯಾವತ್ತೂ ಹೇಳೋದಿಲ್ಲ. ಇವತ್ತು ಮಾತಾಡ್ತಾರೆ ಅವ್ರು ನೋಡ್ರಿ. छिपाते अपने हार नहीं, इंसान है अवतार नहीं, थकते भी है रुकते भी है, पर मैदान में पीठ दिखाना नहीं, कभी हमें स्वीकार नहीं. ಸೋಲನ್ನು ನಾವು ಯಾವತ್ತೂ ಮುಚ್ಚಿ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಮನುಷ್ಯ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ. ಅದರಲ್ಲಿ ಮುಚ್ಚಿಟ್ಕೊಳ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ನಾವೇನು ಮಾಡ್ತೀವಿ, ನನ್ನ ಕಡೆಯಿಂದ ತಪ್ಪಾಗಿದೆ, ಯಾರಾದರೂ ಏನಾರ ಅಂತಾರೆ ಅಂತ ಅಂದ್ಕೊಂಡು ಏನು ಮಾಡ್ತೀವಿ, ಅದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲೇನು ಮುಚ್ಚಿಡತಕ್ಕಂಥದ್ದು ಏನೂ ಇಲ್ಲ. ಸೋಲು ಗೆಲುವು ಜೀವನ ಅಂದಮೇಲೆ ಇದ್ದಿದ್ದೆ ಅಂತ ಹೇಳ್ತಾರೆ ಅವರು. ನೀವು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಅದು ನೀವು ಗೆದ್ದ ಹಾಗೇ. ಸೋಲು ಗೆಲುವು ಅದನ್ನು ಸೆಕೆಂಡ್ರಿ, ಅದನ್ನು ನಾವು ನೋಡ್ದಾಗ ಹೋಗೋದಿಲ್ಲ. ನೀವು ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದರಲ್ಲೇ ನೀವು ಸಂತೋಷ ಕಾಣಬೇಕಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. ಅದು ನನಗೆ ಹೃದಯ ಸ್ಪರ್ಶಿಯಾದಂತಹ ಮಾತು. ಇನ್ಸಾನ್ ಇದ್ವಿ, ನಾವೆಲ್ಲರೂ ಮನುಷ್ಯರಿದ್ದೀವಿ, ಯಾವುದೇ ಅವತಾರಿ ಪುರುಷಗಳಲ್ಲ, ಯಾವುದೊಂದು ನಮಗೆ ವಿಸ್ಮಯ ಘಟನೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ನನಗೆ ಥಕಾನ್ ಬರ್ತದ,
ಟಕ್ಕನ್ ಬಂತಂದ್ರೆ ಸ್ವಲ್ಪ ನಾವು ಮಾಡಿ ಮಾಡಿ ಸಾಕಾಯ್ತಪ್ಪ ಅಂತಂದ್ರೆ ಸ್ವಲ್ಪ ಆಯಾಸ ಆದರೂ ಕೂಡ್ತೀವಿ, ಮನಸ್ಸಿಗೆ ನಿಂದಿರ್ತೀವಿ, ಹಿಂಗಾಯ್ತಲ್ಲಪ್ಪ ಅಂತಕ್ಕಂಥ ಒಂದು ನಾವು ಕೆಲಸ ಮಾಡ್ತಾ ಇದ್ದೀವಿ, ಆದರೂ ಕೂಡ ನಾವು ಮುಂದೆ ಬರ್ತಾ ಇಲ್ಲ ಅಂತಕ್ಕಂತಹ ಒಂದು ಯೋಚನೆ ಬರುತ್ತದೆ. ಆದರೂ ಕೂಡ ನಾವು ಅದನ್ನು ಮಾಡ್ತಾನೇ ಇರಬೇಕು, ನಿರಂತರವಾಗಿ ಮಾಡ್ತಾನೇ ಇರಬೇಕು, ಮೈದಾನವನ್ನು ಬಿಟ್ಟು ಹೋಗಬಾರ್ದು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅದು ಎಷ್ಟು ಅದ್ಭುತವಾದಂತಹ ಮಾತು. ದರ್ದ್ ಹೈ ತೋ ಹೈ ತೋ ಭಿ ಯುದ್ಧಸ್ವ. ಇನ್ನೊಂದೇನಪ್ಪ ಅಂತಂದ್ರೆ ಮಹಿಳೆಯರಿಗೆ ಬಹಳಷ್ಟು ನೀವು ಮೇಲೆ ಹೇಳ್ರಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಅವರು. ಮಹಿಳೆಯರ ನಿಜವಾದ ಶೃಂಗಾರ ಅಂತಂದರೆ ಬಾಡಿಲಿ ಮುಖಕ್ಕೆ ಅಲಂಕಾರ ಮಾಡ್ಕೊಳ್ತಕ್ಕಂಥದ್ದಲ್ಲ. ನೀವು ಸಂಘರ್ಷ ಮಾಡಿಕೊಳ್ಳ್ರಿ, ಕೌಶಲ್ಯವನ್ನು ಪಡ್ಕೊಳ್ರಿ, ಸ್ಕಿಲ್ಲನ್ನು ಬೆಳೆಸ್ಕೊಳ್ರಿ, ನಿಮ್ಮನ್ನು ನೀವು ಬೆಳೆಯೋದಕ್ಕೆ ಪ್ರಯತ್ನ ಮಾಡಿರಿ. ಒಂದೊಂದು ಮಾತು ಹೇಳ್ತಾರೆ ಅವ್ರು, ಏನಂದರೆ ಅಪ್ನಾ ರೋಟಿ ಖುದ್ ಖಾವು, ಖುದ್ ಕಮಾವೋ ಖುದ್ ಖಾವು. ನಿಮ್ಮ ತುತ್ತನ್ನು ನೀವೇ ಗಳಿಸ್ರಿ, ನೀವೇ ಅದನ್ನು ಊಟ ಮಾಡಿ. ಬೇರೆಯವರ ಒಂದು ಆಶ್ರಯದಲ್ಲಿ ಇದ್ದರೂ ಕೂಡ ಅಟ್ಲೀಸ್ಟ್ ನೀವು ಊಟ ಮಾಡ್ತಕ್ಕಂಥ ತುತ್ತು ನಿಮ್ದಿದೆಯಾ ಅಂತ ನೋಡ್ಕೊಳ್ರಿ ಅಂತ ಹೇಳ್ತಾರೆ ಅವರು. ನೀವು ಮನುಷ್ಯರೇ ಇದ್ದೀರಿ ಅಂತ. ನಮ್ಮಲ್ಲಿ ಏನು ಮಾಡ್ತಾರೆ, ಹುಟ್ತಾ ಒಂದು ಮಗು, ಯಾವುದೇ ಒಂದು ಗಂಡು ಮಗು ಇರಲಿ ಹೆಣ್ಣು ಮಗು ಇರಲಿ, ಆ ಮಗು ನಾನು ಗಂಡಿದ್ದೀನಿ ಅಂತಕ್ಕಂಥದ್ದು ಆ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಆದರೆ ನಮ್ಮ ಸಮಾಜನೇ, ನೀನು ಹೆಣ್ಣಿದೆಯಾ ಇಂಥ ಕೆಲಸ ಮಾಡು, ನೀನು ಹೆಣ್ಣಿದೆಯಾ ಇಂಥ ಕೆಲಸ ಮಾಡು, ನೀನು ಹೆಣ್ಮಗಳಿದೆಯಾ ಅಡುಗೆ ಮಾಡು, ನೀನು ಹೆಣ್ಮಗಳಿದೆಯಾ ಪಾತ್ರೆ ತೊಗೊಳ್ಳಿ, ನೀನು ಹೆಣ್ಮಗಳಿದೆಯಾ ಬಟ್ಟೆ ಒಗಿ ಅಂತಕ್ಕಂಥದ್ದನ್ನು ಮಾಡಿ ಅಲ್ಲಿ ತಲೆಯಲ್ಲಿ ತುಂಬಿಬಿಡ್ತಾರೆ ಅವ್ರಿಗೆ. ಆದರೆ ಆಚಾರ್ಯ ಪ್ರಶಾಂತ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂತಂದರೆ, ನೀವು ಅದಕ್ಕೋಸ್ಕರ ಹುಟ್ಟಿಲ್ಲ ಅಂತ ಹೇಳ್ತಾರೆ ಅವರು. ನೀವು ಕಲಿಯೋದಕ್ಕೋಸ್ಕರ ಹುಟ್ಟಿದ್ದೀರಿ, ನೀವು ಕೌಶಲ್ಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಹುಟ್ಟಿದ್ದೀರಿ. ಹೊಟ್ಟೆ ಇದೆ ಅಂದಮೇಲೆ ಆಹಾರ ಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ಇರಲಿ. ಆದರೆ ಅಡುಗೆ ಮಾಡೋದೇ ನಮ್ಮ ಜೀವನ ಆಗಬಾರ್ದು ಅಂತ ಅಂತಾರೆ ಅವರು. ಎಂತಹ ಅದ್ಭುತ ಮಾತು. ಈ ಮಾತಂತೂ ಹೆಣ್ಮಕ್ಳು ಕಣ್ಣು ತೆರೆಸ್ಬಿಡ್ತವೆ. ಯಾರು ಇಂಥ ಮಾತುಗಳಿಗೆ ಫಾಲೋವರ್ ಆಗೋದಿಲ್ಲ ಹೇಳ್ರಿ? ಎಲ್ಲರೂ ಹೆಣ್ಮಕ್ಳನ್ನ ಮನೆ ಕೆಲಸ ಮಾಡೋದಕ್ಕೇ, ಮನೆಯಲ್ಲಿ ಇಡೋದಕ್ಕೇ ಪ್ರಯತ್ನ ಮಾಡ್ತಾರೆ. ಆದರೆ ಇವರು ಅವ್ರ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ರಿ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ ಅವರು. ಮತ್ತೊಂದು ಹೇಳ್ತಾರಪ್ಪ, ಸ್ವತಂತ್ರ ಹೋರಾಟಗಾರರ ಬಗ್ಗೆ ಕೂಡ ಹೇಳ್ತಾರೆ. ಯಾಕಂತಂದ್ರೆ ಅವರ ಒಂದು ಜೀವನ ನಮ್ಮ ಜೀವನಕ್ಕೆ ದಾರಿಯಾಗಲಿ ಅಂತಕ್ಕಂಥದ್ದು. ಆ ಸ್ವತಂತ್ರ ಹೋರಾಟಗಾರರು ಹೆಂಗೆ ಮುಂದೆ ಬಂದರು ಅಂತಕ್ಕಂಥದ್ದು, ಕಷ್ಟವನ್ನು ಪಡೆದೇನೆ ಯಾರೂ ಮುಂದಕ್ಕೆ ಬರೋದಿಲ್ಲ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ನಮ್ಮ ಸಮಾಜ, ನಮ್ಮ ಒಂದು ದೇಶ ಕೇವಲ ವಯಸ್ಸಾದ ಸ್ವತಂತ್ರ ಹೋರಾಟಗಾರರ ಪರಿಚಯನಷ್ಟೇ ಮಾಡಿಕೊಟ್ಟಿದೆ. ಅಲ್ಲಿ ಇನ್ನು 19, 12 ವರ್ಷದವರು, 15 ವರ್ಷದವರು, ಅಷ್ಟು ಸಣ್ಣ ಮಕ್ಕಳು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ಮಕ್ಕಳ ಒಂದು ಹೋರಾಟ ಮಾಡಿದ್ದು ನಮಗೆ ಸಮಾಜದಲ್ಲಿ ನಮಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ರೆ ಏನಾಗ್ತದಪ್ಪ ಅಂದ್ರೆ, ಮಕ್ಕಳು ಕೂಡ ಅದರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ಆದರೆ ಯಾಕೋ ಗೊತ್ತಿಲ್ಲ, ಅಂಥವರ ಹೆಸರನ್ನು ಬಯಲಿಗೆ ತರಲೇ ಇಲ್ಲ. ನನಗೆ ಈ ಆಚಾರ್ಯ ಪ್ರಶಾಂತ್ ಅವರ ವಿಡಿಯೋನ ನೋಡೋದ್ರಲ್ಲಿ ಅಂಥ ವ್ಯಕ್ತಿಗಳ ಕೂಡ ನನಗೆ ಪರಿಚಯ ಆಯಿತು. ಅದರ ಬಗ್ಗೆ ನಾನು ಆ್ಯಕ್ಟಿವಿಟಿ ಕೂಡ ಮಾಡಿಸಿದೆ ನಮ್ಮ ಸ್ಕೂಲ್ನಲ್ಲಿ ಮಕ್ಕಳಿಂದ. ಎಲ್ಲ 18, 19 ವರ್ಷದ ಒಳಗಿನ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಯಾಕಂತಂದರೆ ಅಂಥವ್ರನ್ನ ನೋಡಿ ಮಕ್ಕಳು ಕೂಡ ಕಲಿಬೇಕು. ಎಲ್ಲ ವಯಸ್ಸಾಗಿದ್ದ ಮೇಲೇ ಅಂಥ ಶಕ್ತಿ ಬರುತ್ತೆ, ಅಂಥದ್ದು ಮಾಡ್ತಾರೆ ಅಂತ ಅಂದ್ಕೊಂಡು ಚಿಕ್ಕವರಿದ್ದಾಗ ಅವರ ಅಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳೋದೇ ಇಲ್ಲ ಅವರು. ಸೊ ಅಂಥ ವ್ಯಕ್ತಿಗಳನ್ನು ಪರಿಚಯ ಅಂಥ ಒಂದು ಸ್ವತಂತ್ರ ಹೋರಾಟಗಾರರನ್ನು ಪರಿಚಯ ಮಾಡಿಸಿದವರು ಆಚಾರ್ಯ ಪ್ರಶಾಂತ್ ಅವರು. ಇನ್ನೊಂದು ಹೇಳ್ತಾರೆ ನೋಡ್ರಿ ಮಾತವರು, ಜೋ ಉಚ್ಚತಮ್ ಹೈ ಓ ಆಪ್ಕೆ ಭೀತರ ಹಿ ಹೈ, ಈಶ್ವರ್ ಹಮ್ಸೆ ಬಾಹರ್ ಕಹೀ ನಹೀ, ಆಪ್ಕಿ ಹಿ ಉಚ್ಚತಮ್ ಸಂಭಾವನಾ ಕಾ ನಾಮ್ ಹೈ ಕೃಷ್ಣ. ನೋಡ್ರಿ, ಏನಾದರೂ ಶ್ರೇಷ್ಠ ಮಟ್ಟದ ಇದೆ ಅಂದರೆ ನಿಮ್ಮ ಒಳಗೆ ಇದೆ ಇದು. ಈಶ್ವರ ಎಲ್ಲಿ ಹೊರಗಡೆ ಇಲ್ಲ, ನಿಮ್ಮ ಒಳಗಡೆನೇ ಇದ್ದಾನೆ. ನೀವೇನು ಉಚ್ಚ ಮಟ್ಟದ ಕೆಲಸವನ್ನು ಮಾಡ್ತೀರಿ ಅದೇ ಒಂದು ಕೃಷ್ಣತ್ವ ಆಗಿಬಿಡುತ್ತೆ, ಅದೇ ಒಂದು ಕೃಷ್ಣ ಆಗಿಬಿಡುತ್ತೆ ಅಂತಕ್ಕಂಥದ್ದು. ಸಚ್ ಕೆ ಸಿವಾಯ್ ಕಿಸಿ ಕೆ ಸಾಮ್ನೆ ಝುಕ್ನೆ ಕಾ ಕೋಯಿ ಜರೂರತ್ ನಹೀ ಹೈ. ಸತ್ಯದ ಮುಂದೆ ನೀವು ತಲೆ ಬಗ್ಗಿಸ್ರಿ. ಸತ್ಯ ಇಲ್ಲ ಅಲ್ಲಿ ಮಾತುಗಳು ಸತ್ಯದ ಮಾತೇ ಅಲ್ಲ ಅಂತಂದರೆ ಅಲ್ಲಿ ನಿಮಗೆ ತಲೆ ತಗ್ಗಿಸೋಕ್ಕಂಥ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ನಾವೇನು ಮಾಡ್ತೀವಿ,
ಹೋದರೂ ಹೋಲ್ಬಿಡ್ರಿ, ನಾವ್ಯಾಕೆ ಅದ್ರದ್ದು ಸಮಸ್ಯೆನ ತಲೆ ಮೇಲೆ ಹೇಳ್ಕೋಬೇಕು. ಸುಮ್ಮನೆ ನಮಸ್ಕಾರ ಅಂದ್ರೆ ಆಯ್ತಲ್ಲ ಅವ್ರಿಗೆ. ಅವ್ರು ಹೇಳ್ತಾ ಇದ್ರು ಕೂಡ ಸುಮ್ಮನೆ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡ್ಸ್ಕೊಂಡು ಬಂದುಬಿಡ್ತೀವಿ ನಾವು. ಅದು ನಮಗೆ ಏನು ತೋರಿಸ್ತದಂದ್ರೆ ನಮ್ಮಲ್ಲಿ ಇನ್ನೂ ಮನಸ್ಸು ಗಟ್ಟಿಯಾಗಿಲ್ಲ, ಹೆದರಿಕೆ ಇದೆ ಅಂತಕ್ಕಂಥದ್ದು. ಅಂತಹ ಮನಸ್ಸನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ ಆಚಾರ್ಯ ಪ್ರಶಾಂತ. ಅವ್ರನ್ನ ಕೇಳ್ತಾ ಹೋದ್ವಿ ಅಂದರೆ ದಿನದಿಂದ ದಿನಕ್ಕೆ ನಮ್ಮ ಮನಸ್ಸು ಗಟ್ಟಿ ಆಗ್ತಾ ಹೋಗ್ತದೆ. ಎಲ್ಲ ಮಾತುಗಳು ಇನ್ನೂ ಭಾಳಷ್ಟೇ ಅದ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ ನನಗಿನ್ನು. ಅವರ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತುಗಳನ್ನು ಹೇಳಿದ್ರೂ ಕೂಡ ಕಡಿಮೆನೇ ಇದೆ. ಸೊ ಅಂತಹ ಗುರುಗಳು ಎಲ್ರಿಗೂ ಸಿಗಲಿ ಅಂತಕ್ಕಂಥದ್ದೇ ನನ್ನ ಆಶಯ. ಅಲ್ಲಿ ಗೀತಾ ಸಮಾಗಮದಲ್ಲಿ ನೋಡ್ರಿ, ಎಲ್ಲರೂ ಕೂಡ ಚಿಕ್ಕ ವಯಸ್ಸದವರು ಜಾಸ್ತಿ ಇದ್ದಾರೆ. ಅಲ್ಲಿ 20ರಿಂದ 40 ವರ್ಷದ ಒಳಗಿನವರೇ ಜಾಸ್ತಿ, 90% ಜನ ಇದ್ದಾರೆ ಅಂತ ಅನ್ಕೋತೀನಿ. ಅಲ್ಲಿ ಕಾಣಿಸ್ತಾರೋ ಕೂಡ 40 ಮೇಲೂ ಕೂಡ ಬಹಳ ಜನ ಇದ್ದಾರೆ. ಎಲ್ಲರೂ ಕೂಡ ಅವ್ರನ್ನ ಅಭಿಮಾನವನ್ನು ಮಾಡ್ತಾರೆ. ಯಾಕಪ್ಪ ಅಂತಂದರೆ ಅವರ ಮನಸ್ಸಿನ ಕನ್ನಡಿಯನ್ನು ಅವರಿಗೆ ತೋರಿಸ್ತಾರೆ. ಆವಾಗೇನಾಗುತ್ತೆ ಅಂದರೆ ಗುರು ಮತ್ತು ಶಿಷ್ಯನ ನಡುವೆ ಬಹಳ ನಿಕಟವಾದ ಸಂಬಂಧ ಬೆಳೀತದೆ. ಅವರ ಭ್ರಮೆಗಳನ್ನು ತೆಗೆದುಹಾಕ್ತಾರೆ. ಅವ್ರ ಮನಸ್ಸಿನಲ್ಲಿ ಕೊಡ್ತಕ್ಕಂತಹ ಭ್ರಮೆಗಳನ್ನು ತೆಗೆದುಹಾಕ್ತಾರೆ. ಸೊ ಇಂತಹ ಎಲ್ಲ ಭ್ರಮೆಗಳನ್ನು ತೆಗೆದುಹಾಕಿ ಅವರ ಮನಸ್ಸನ್ನು ಹಗುರ ಮಾಡ್ತಾರೆ. ಅದಕ್ಕೋಸ್ಕರ ಅವರನ್ನು ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಾರೆ, ನೋಡಿ ಇನ್ನೂ ನನಗೆ ಮೊದಲೇ ಸಿಗಬಾರ್ದಾಗಿತ್ತ ಗುರುಜಿ ಅಂತ ಹೇಳ್ತಾರೆ ಅವರು. ಇನ್ನೂ ಮೊದಲೇ ನನಗೆ ಸಿಗಬಾರ್ದಾಗಿತ್ತ ನಮಗೆ ಆಚಾರ್ಯಜಿ ಅಂತ ಹೇಳ್ತಾರೆ ಅವರು. ಆದರೆ ಅವ್ರು ಏನಂತಾರೆ ಗೊತ್ತಾ, ಇನ್ನೂ ನೀವೇನೋ ಸತ್ತಿಲ್ಲಲ್ಲ ತಗೋರಿ, ಇನ್ನೂ ಜೀವನ ಇದೆ, ಇದ್ದಷ್ಟು ದಿನ ಸಾಧನೆ ಮಾಡಿರಿ ಅಂತಕ್ಕಂತಹ ಒಂದು ಧೈರ್ಯ ಸ್ಫೂರ್ತಿಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ. ಅವರ ಗುರುಗಳು ಕಬೀರ್ ಸಾಹೇಬ್ ಅವರು. ಕಬೀರ್ ಸಾಹೇಬ್ ಅವರ ಒಂದು ದೋಹ ಇದೆ. ಆ ಒಂದು ದೋಹದಲ್ಲಿ ಗುರುಗಳ ವರ್ಣನೆಯನ್ನು, ಗುರುಗಳಿಗೆ ಒಂದು ಹಾರ್ದಿಕವಾದ ವಂದನೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಮಾತುಗಳೇ ಇದ್ದಾವೆ. ಆ ಒಂದು ದೋಹವನ್ನು ಹಾಡೋದ್ರ ಮುಖಾಂತರ ನಾನು ಇವತ್ತು ಅವರಿಗೆ ನನ್ನ ಒಂದು ವಂದನೆಯನ್ನು ಸಲ್ಲಿಸ್ತೀನಿ. ವಾರಿ ಜಾओ मैं सतगुरु के, वारी जाओ मैं सतगुरु के, किया मेरा भरम सब दूर, किया मेरा भरम सब दूर. वारी जाओ मैं सतगुरु के, वारी जाओ मैं सतगुरु के, किया मेरा भरम सब दूर, किया मेरा